ಶೇಷ ಎಂಟದ ನೀನು ಇದೆ ನಾ ಬಂದಿದ್ದೇನೆ ಗ್ಯಾರಂಟಿಪ್ಪ. ಹಾಂ ಹಾಂ ಅಲ್ಲೇ ಇದೆ. ಅದು ಡ್ರಾಪ್ ಕಾಣ್ತಾ ಇರೋದು ಸರ್ ಅದೆಲ್ಲ ಡಸ್ಟು. ಎಷ್ಟು 4 ಕೇಸಿಂಗ್ ಹೋಗ್ತಲ್ಲ ನೋಡೋ ಸುಮ್ಮನೆ ನಿಂತ್ಕೊಂಡು ಅದೆಲ್ಲ ಹೋಗು. ಮೋಟ್ರ್ ಬಿಡೋಕ್ಕಿಂತ ಮುಂಚೆ ಚೆಕ್ ಮಾಡಿಸ್ತಾರೆ ಸರ್. ಅದೇ ಇವರು ಬೋರ್ ಹಾಕಿರೋ ಅಷ್ಟೇ ಡೆಪ್ತ್ ಮುಚ್ಚೋಗಿದೆಯಾ ಎತ್ತಬೇಕಾದ್ರೆ. ಮತ್ತು ಮೆಜರ್ಮೆಂಟ್ಗೆ ಅವರು ಪೈಪ್ ತರಬೇಕು ಅಂದರೆ ಮೆಜರ್ಮೆಂಟ್ ಬೇಕೇ ಬೇಕು. ಇಲ್ಲಿ ಬರ್ತಾ ಇರೋದು ಈಗ ಇಲ್ಲ, ಅದು ಬಂದ್ಬಿಟ್ಟು ನೀರಲ್ಲ, ಅದು ಅಂದರೆ ಹಿಂಗೆ ಮೇಲ್ಗಡೆಯಿಂದ ಹಾಕಿದ್ರಲ್ಲ, ಹಾಂ ಸೊ ಅದಿರುತ್ತೆ. ಈ ಕೇಬಲ್ ಏನು ಮಾಡುತ್ತೆ, ಹಿಂಗೆ ಎಳೆಯುತ್ತೆ ಹಿಂಗೆ. ಹಾಂ ಸೊ ಆವಾಗ ನಿಮ್ಗೆ ಹಂಗೆ ಕಾಣಿಸ್ತಾರೆ. ಈಗ ನೋಡಿ ನಿಲ್ಸಿದ್ದೀನಿ, ಅಲ್ಲಿ ಏನೂ ಬರ್ತಾ ಇಲ್ಲ. ಇನ್ನು ಕೇಸಿಂಗ್ ಇದು, ಕೇಸಿಂಗ್ ಇದೆ ಕೇಸಿಂಗ್ ಸರಿಯಾಗಿ ಹಾಕಿದ್ದಾರೆ. ನೋಡಿ ಈ ಕ್ಯಾಮ್ರಕ್ಕೆ ದಪ್ಪ ಬರಬೇಕು. ಈ ಕ್ಯಾಮ್ರಕ್ಕೆ ಅಲ್ಲಿ ದಪ್ಪ ಬರಬೇಕು. ಸಣ್ಣ ಡಸ್ಟೇ ದೊಡ್ಡದಾಗಿ ಕಾಣ್ತಾ ಇದೆ. ಇದು ನೋಡಿ ವಾಟರ್ ಲೆವೆಲ್ ಮೇಲೆ ನೀರ ಇವಾಗ ಕೇಸಿಂಗ್ ಅದು ಪಳ್ಳಂತ ಹೊಳಿತಾ ಇರೋದು ನೀರು. ಇಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ, ವೈಟ್ ಆಗಿದೆ. ಒಂದು ಸ್ವಲ್ಪ ಈ ಕಡೆ ಮೇಲಿಂದ ಡ್ರಾಪ್ ಬೀಳ್ತಾ ಇದು ನೀರು. ಸರಿನಾ? ಫಸ್ಟ್ ವಾಟರ್ ಯಾವತ್ತಿದ್ರೂ ಗಲೀಜಾಗಿರುತ್ತೆ ಸರ್. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ಇವಾಗ ಎಷ್ಟು ಹಾಕಿದ್ದಾರೆ ಅಷ್ಟವರೆಗೂ ನೀವು ಒಳಗಡೆ ಬಿಟ್ಟಿದ್ದೀರಾ, ಕರೆಕ್ಟ್ ಅಲ್ವಾ? ಇಲ್ಲ ಇನ್ನೂ ಹೋಗಿಲ್ಲ. ಹಾಗಾದ್ರೆ ಮ್ಯಾಲಿನ ನಾನು ಆಗಲೇ ಹೇಳಿದ್ನಲ್ಲ, ನೀರು ಸೌಂಡ್ ಅಲ್ಲ, ನೀರು ಹನಿ ಬೀಳುತ್ತೆ. ಇಲ್ಲ ಈಗ ನಾವು ಇವರು ಪಂಪಲ್ಲಿ ನೀರು ಹಾಕ್ಸಿದ್ರು. ಅಣ್ಣ, ವಾಟರ್ ಲೆವೆಲ್ ಬಂದ್ಬಿಟ್ಟು 78 ಅಡಿ ವಾಟರ್ ಲೆವೆಲ್ ಇದೆ. ಎಷ್ಟು? 78 ಫೀಟ್. ಈಗ ನೀರು ಒಳಗಡೆ ಬರ್ತೀನಿ. ನೀರಿದೆ ಎಷ್ಟಿದೆ ಅಲ್ಲಿ ಸರಿ ನೋಡಿ ಪರವಾಗಿಲ್ಲ. ನೀರು ಒಳಗೇನೆ ಹೋಯ್ತು. ಹೆಂಗೆ ಗೊತ್ತು? ಕ್ಯಾಮ್ರಾ ಇದೆ ಒಳಗೆ ಒಂದು ಕ್ಯಾಮ್ರಾ ಇದೆ. ಅದೆಲ್ಲ ನೀರೇನು ಸರ್? ನೀರು 78 ಅಡಿಗೆ ನೀರು ಸಿಕ್ಕಿದ್ಮೇಲೆ ಫುಲ್ ಬಾಟಮ್ವರೆಗೂ ನೀರು ಇರುತ್ತೆ. ಈಗ ಒಳಗಡೆ ಬರ್ತಾ ಇರೋದು ಹೆಂಗೆ ಗೊತ್ತಾಗುತ್ತೆ? ನೋಡಿ ತೋರಿಸ್ತೀನಿ. ಸರಿಯಾಗಿ ನಿಂತ್ಕೊಂಡು ಈಗ ನಿಮ್ಗೆ ಕಾಣಿಸ್ತಾ ಇದೆಯಾ? ಏನು ಕಾಣಿಸ್ತಾ ಇದೆ? ಇಲ್ಲ, ಅಂದರೆ ಲೈನ್ಸು. ಅಂದರೆ ಈಗ ಕೇಸಿಂಗ್ ಎಂಡ್ ಆಯಿತು, ಬ್ಲ್ಯಾಕ್ ಕಲರ್ ಇದೆ ನೋಡಿ ಫಸ್ಟ್ ಹಾಫ್. ಇದು ಬಂದು ಕಲ್ಲು, ನಿಮಗೆ ಕಲ್ಲು ಸಿಕ್ಕಿದೆ ಇದು. ಸೊ ಇದು ಬಂದ್ಬಿಟ್ಟು ಕೇಸಿಂಗ್ ಎಂಡ್ ಆಯಿತು. ಹಲೋ ಸರ್, ನಮಸ್ತೆ. ಸರಿ, ಅದು ಗೊತ್ತಾಗಿಲ್ಲ ಯಾರು ಅಂತ. ಕೇಸಿಂಗ್ ಅಂದರೆ ಏನು ಅಷ್ಟೇ ಹಾಕಿ ಇರೋದು ಅಂತಾನೆ. ಹೇಳಿ ಮಹೇಶ್ವರ. ಓ ಇದು ನಾನು ಹೊರಗಡೆ ಇದ್ದೀನಿ ಮಹೇಶ್ವರಮಲ್ಲಿ. ಹಾಂ ಹಾಂ. ಇದೆಲ್ಲ ನೀರ್ದಲ್ಲ, ಅದು ಒಂಥರ ಪ್ಲಸ್ವಾಗಿ ಹೋಗ್ತಾ ಇದೆ. ಅದು ನೀರ್ದಲ್ಲ. ಅದಕ್ಕೋಸ್ಕರ ಮಾಡಿಸಿದ್ರೆ ನಿಮ್ಗೊಂದು 50 ಸಲ ಫೋನ್ ಮಾಡಿದ್ದೀನಿ, ಫೋನೇ ತೆಗ್ದಿದ್ದೀನಿ. ಅವಾಗ 1 ವರ್ಷದಿಂದ 2 ವರ್ಷದಿಂದ ಒಂದು 50 ಫೋನ್ ಮಾಡಿದ್ದೀನಿ ನಾನು. ನನ್ನ ನಂಬರ್ ಸೇವ್ ಮಾಡ್ಕೊಂಡಿದ್ದೆ, ಮಹೇಶ್ ದಿಲೀಪ್ ಫ್ರೆಂಡ್ ಅಂತ. ಮತ್ತೆ ನಿಮ್ಮ ವೈಫ್ದು ಇತ್ತು ನನ್ನ ಹತ್ರ. ಎಲ್ಲ ಕಡೆ ಹಂಗೆ ಹಾಕೋದೇನಾ? ಮಾಡಿದ್ದೀನಿ ಸರ್, ನಾನು ಒಟ್ಟಿನ ಸೇವ್ ಮಾಡ್ಕೊಂಡಿದ್ದೆ. ಇದೇ ನಂಬರ್ ಇದೆ, ನಾನು ಯೂಸ್ ಮಾಡೋದು ಇದೇ ನಂಬರು. ನೆಕ್ಸ್ಟ್ ಪ್ರಾಬ್ಲಮ್ ಸರಿ ಆಯಿತು, ಓಕೆ ಸರ್. ನಾನು ಆಮೇಲೆ ಸೇವ್ ಮಾಡ್ಕೊತೀನಿ. ಸ್ವಲ್ಪ ಕೆಲಸದಲ್ಲಿದ್ದೀನಿ, ಫ್ರೀ ಆದಮೇಲೆ ಮಾಡ್ತೀನಿ ಆಯಿತಾ? ಸರಿ. ಸರಿ ಮಹೇಶ್ ಅವರೇ, ಆಯಿತು. ಈಗ ಹೋಗಿರೋದು
ಕೇಸಿಂಗ್ ಪೈಪ್ ಅದು ಎಂಡಲ್ಲಿ ತೊಂಬತ್ತೆಂಟು ಅಡಿ ಕೇಸಿಂಗ್ ಇದೆ. ನಾನು ಹೇಳಿಲ್ಲ Correct. 2 ಅಡಿ ಕಟ್ ಮಾಡಿದ್ಮೇಲೆ 98 ಫೀಟು. ಈಗ ಅದಾದಮೇಲೆ ನೋಡಿ, ಸೊ ಕಲ್ಲು ಅಂದರೆ ಕಲ್ಲು ಎಲ್ಲಿವರೆಗೂ ಸಿಗುತ್ತೆ ಅಲ್ಲಿವರೆಗೂ ಕಬ್ಬಿಣದ ಕೇಸಿಂಗ್ ಇಳಿಸ್ತಾರೆ. ಒಂದ್ಸಲ ಕಲ್ಲು ಸಿಕ್ಕಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಈಗ ಇದು ನೋಡಿ, ಇದು ಪ್ಲೈನಾಗಿ ಕಲ್ಲಿದೆ. ಬಟ್ ನಿಮಗೆ ಒಂದ್ಸಲ ಈ ನೀರು ಎತ್ತಬೇಕು. ಇದೆಲ್ಲ ಏನಪ್ಪ ಅಂದರೆ ಸಿಲ್ಟುಗಳು ಮತ್ತು ಅವ್ರು ಹಾಕ್ಬೇಕಾದ್ರೆ ಡಿಸ್ಟರ್ಬ್ ಆಗಿರುತ್ತೆ ಭೂಮಿ, ಅದ್ರದ್ದೆಲ್ಲ ಇರುತ್ತೆ. ಹಿಂಗೆ ಕಾಣಿಸ್ತಾ ಇದೆ ನಿಮಗೆ. ಒಂದ್ಸಲ ಲಿಫ್ಟ್ ಮಾಡ್ತು ಅಂತಲೇ ಚೆನ್ನಾಗಿರೋ ನೀರು ಬರುತ್ತೆ. ಬಕೆಟ್ ಕೊಟ್ಕೊಂಡು ಬಂದಿರ ಅಂತಾಳೆ. ಇದು ಫಸ್ಟ್ ಸೋರ್ಸು ನಿಮ್ಮದು ನೀರು ಬರೋ ಜಾಗ. ಹೆಂಗಪ್ಪ ಹೇಳಿದೆ ಅಂತ ಹೇಳ್ತೀರಲ್ವಾ, ಇದು ನೋಡಿ ಪ್ಲೈನಾಗಿದೆ. ಇದು ಕಲ್ಲಿದು ಗೋಡೆ, ಸೈಡ್ ನೋಡಿ ಬೆಳಕು ಬರ್ತಿದೆಯಲ್ಲ, ಇದು ಬಂದ್ಬಿಟ್ಟು ಗೋಡೆ ಈ ಥರ ಪ್ಲೈನಾಗಿದ್ರೆ ನಿಮಗೆ ನೀರು ಇಲ್ಲೇನು ಬರೋದಿಲ್ಲ. ಬರೀ ಕಲ್ಲು ಮಾತ್ರ ಹೋಲ್ಡ್ ಮಾಡಿರ್ತಾರೆ. ನೀರು ಬರೋ ಜಾಗ ಹೆಂಗಿರುತ್ತೆ ಅಂತಂದರೆ, ಇಲ್ಲಿ ನೋಡಿ ಬಾವಿ ಥರ ಓಪನ್ ಆಗಿದೆ, ಕಾಣಿಸ್ತಾ ಇದೆಯಾ? ಓಪನ್ ಆಗಿರೋದು ಅದೇ ವೈಟ್ ಆಗಿದೆ, ಅದು ಒಳಗಡೆ ಬ್ಲ್ಯಾಕ್ ಆಗಿದೆಲ್ಲ. ಇದು ಇದೆ ಅಲ್ಲ, ಇದು ಅದು ಗ್ಯಾಪ್ ಅಲ್ಲ. ಗ್ಯಾಪ್. ಇದನ್ನೇ ವಾಟರ್ ಸೋರ್ಸ್ ಅಂತ ಕರೆಯೋದು. ಈಗ ನೀರು ಬರ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೆಂಗೆ ಅಂತಂದರೆ, ಈಗ ನಾನು ಅಳ್ಳಾರಿಸ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಅದು ಫ್ಲೋ ಬರುತ್ತೆ. ಬಟ್ ಅದ್ರಲ್ಲಿ ಜಾಸ್ತಿ ನೀರು ಬಂತು ಅಂತಂದರೆ ನಮ್ಮ ಕ್ಯಾಮ್ರಾ ಹಿಂಗೆ ಆಡುತ್ತೆ. ಅದ್ರಲ್ಲಿ ಕಮ್ಮಿ ಬರ್ತಾ ಇರೋದ್ರಿಂದ ನಿಮಗೆ ಬರೀ ಫ್ಲೋ ಮಾತ್ರ ಕಾಣಿಸ್ತಾ ಇದೆ. ನೋಡಿ ನೀರು ಈ ಕಡೆಯಿಂದ ಹಿಂಗೆ ಹೋಗ್ತಾ ಇದೆಯಲ್ಲ ನೀರು ಸುತ್ತ ಇರುತ್ತೆ ಸರ್. ಸುತ್ತ ಇದೆ. ಈಗ ಒಂದು ಕಡೆ ಅವ್ರು ಹೇಳಿದ್ರು ಈ ಸೈಡ್ ಮಾತ್ರ ಬಿಡಿ ಅಂತಂದ್ರು. ನೋಡಿ, ಅದು ಒಂದು ಕಡೆ ಓಪನ್ ಆಯಿತು ಅಂತಂದರೆ ಎಲ್ಲ ಇರೋದೇ 6 ಇಂಚ್ ಇದೆ. ಅದು ಎಲ್ಲ ಕಡೆ ಎಲ್ಲ ಕಡೆನೂ ಓಪನ್ ಇರುತ್ತೆ. ನೋಡಿ ಪ್ರೆಷರ್ ಕಾಣಿಸ್ತಾ ಇದೆಯಾ? ಇವಾಗ ಪ್ರೆಷರ್ ಇದೆ ಅಲ್ವಾ? ಅದು ಫುಲ್ ಓಪನ್ ಇದೆ. ಫುಲ್ ಓಪನ್ ಇರುತ್ತೆ, ಫುಲ್ಲಾಗಿ ಓಪನ್ ಇರುತ್ತೆ. ನಮ್ಗೆ ಒಂದು ಸೈಡ್ ಸಿಕ್ಕಿದ್ರು ಸಾಕು. ಇನ್ನೊಂದು ಸರಿ ಫೋರ್ಸು ಎಳೆದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಈ ನೀರು ಎತ್ತಿದ್ರೆ ಆ ಕಡೆ ಬರೋದು ಜಾಸ್ತಿ ಬರುತ್ತೆ. ಈಗ ಇದಕ್ಕೆ ನಿಂತೈತೆ, ನೀವು ಹೊಡೆದ್ರೆ ಎಕ್ಸ್ಟ್ರಾ ಬರುತ್ತೆ. ಸರ್ 105 ಅಡಿಲಿ ಫಸ್ಟ್ ಸೋರ್ಸು. ಆಮೇಲೆ ಈ ಕಲ್ಲು ಕೂತಿದೆ ನೋಡಿ, ಇಲ್ಲಿ ಕಲ್ಲು ಬಿದ್ದಿದೆಯಲ್ಲ, ಇದೇನಪ್ಪ ಅಂತಂದರೆ ಇನ್ ಕೇಸ್ ನೀರಿನ ಫ್ಲೋ ಏನಾದ್ರು ಜಾಸ್ತಿ ಬಂತು ಅಂತ ಆ ಕಲ್ಲು ಹಿಂಗೆ ಬೀಳೋದು ಆಮೇಲೆ ಇಲ್ಲ ಬೇರೆ ಎಲ್ಲಾದ್ರೂ ಬೋರ್ವೆಲ್ ಹಾಕ್ಸಿದ್ರೆ ಅದ್ರ ಪ್ರೆಷರ್ಗೆ ಬೋರ್ಡರ್ಸ್ ಆದರೆ ಮಾತ್ರ. ಈ ಕಲ್ಲು ಅಷ್ಟೇ ಇಲ್ಲಿದೆ ನೋಡಿ. ನಿಮ್ಮ ಬೋರ್ಡರ್ಸ್ ಓಕೆ, ಬಟ್ ಇಲ್ಲಿ ಕೂತಿದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ 2 ಕಲ್ಲು. ಸೈಡ್ ಇದಾ? ಈ ಕಲ್ಲು ಮಾತ್ರ ಹೇಳಿಲ್ಲ. ಸೊ ಹಾಗಾಗಿ ಇದು ಹಿಂಗೆ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಇದು ಸಣ್ಣ ಇದೆ, ಏನು ತೊಂದರೆ ಏನಿಲ್ಲ. ಬಿದ್ದರೂ ನಾವು 40 ಅಡಿ ಗ್ಯಾಪ್ ಬಿಟ್ಟಿರ್ತೀವಿ, 40 ಅಡಿ 30 ಅಡಿ. ನೋಡಿ ಇದು ಫಸ್ಟ್ ಸೋರ್ಸು. ಫಸ್ಟ್ ಸೋರ್ಸ್ ಆಗಿದ ತಕ್ಷಣ ಇನ್ನೂ ಒಂದು ಸೋರ್ಸ್ ಇದೆ. ನಿಮ್ಗೆ ಅಲ್ಲಿ ಕಲ್ ಮೇಲೆ ಕಲ್ ಥರ ಹಿಂಗೆ ಜೋಡಿಸಿರೋ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಇದೆಲ್ಲ ನೀರು ಬರೋ ಜಾಗಗಳು. ಜಸ್ಟ್ 1 ಅಡಿ ಗ್ಯಾಪ್ ಇದೆ ಅಷ್ಟೇ. ಈ ಥರ ಹಿಂಗೆ ಪ್ಲೈನ್ ಆಗಿದ್ರೆ ಅಲ್ಲೇನು ನೀರು ಸಿಗಲ್ಲ ನಿಮಗೆ. ನೋಡಿ ಇದೊಂದು ಈ ಸೋರ್ಸ್ ಇದು ನೋಡಿ. ಸೊ ಬ್ಯಾಕ್ ಟು ಬ್ಯಾಕ್ ನಿಮಗೆ ಹೌದು ಇದೇ ಇರುತ್ತೆ. ಅದೇನಾದ್ರು ಗಟ್ಟಿ ಕೂತಿದ್ರೆ ಬೀಳಲ್ಲ. ಹಂಗೇನಾದರೂ ಫ್ಲೋ ಜಾಸ್ತಿ ಆಯಿತು ಅಂದರೆ ಬೇರೆ ಕಡೆ ಬೋರ್ ಹಾಕಿದ್ರೆ ಇಲ್ಲಿ ಎಫೆಕ್ಟ್ ಆಗುತ್ತಾ? ಏರು ಇದೇ ಲೈನ್ ಸಿಕ್ಕಿದೆ. ಅವ್ರಿಗೂ ಇದೇ ಲೈನ್ ಆಗಿದೆ, ವಾಟರ್ ಲೈನ್ಸ್ ಒಳಗಡೆ. ಅವನೇ ಇಲ್ಲಿ ಕಮ್ಮಿ ಆಗುತ್ತೆ, ಅವ್ರಿಗೆ ಕಮ್ಮಿ ಅಲ್ಲ ಸರ್, ಅದು ಪ್ರೆಷರು. ಅಂದರೆ ಅವ್ರು ಭೂಮಿ ಹಾಕ್ಬೇಕಾದ್ರೆ ಹೇರ್ ಪ್ರೆಷರ್ ಇರುತ್ತಲ್ಲ ಸರ್, 200 ಸರೌಂಡಿಂಗ್ 200 ಮೀಟರು ಸರೌಂಡಿಂಗಲ್ಲಿ ಅದು ಪ್ರೆಷರ್ ಹೊಡೆಯುತ್ತೆ. ಈಗ ಕಲ್ಲು ಜರುಗ್ಬಿಟ್ಟೈತೆ ಅಂತೆಲ್ಲ ಬೋರ್ವೆಲಲ್ಲಿ ಹೇಳ್ತಾರೆ ಗೊತ್ತಾ, ಸುಮ್ಮನೆ ಜರಗಲ್ಲ ಅದು. ಹಾಕಿದ್ದು ಬಿಡಮ್ಮ, ಹೌದು ಹಾಕಿ. ನೋಡಿ ಏನು ಹೇಳಿಲ್ಲ, ಬಿಳಿ ಕಲ್ಲು. ಇದೆಲ್ಲ ಕಲ್ಲುಗಳಲ್ವಾ? ಹೌದು ಇದು ಸಿಲ್ಟ್. ನೀರು ತೋರಿಸ್ತಾರೆ. ಸುಣ್ಣ ಕಲ್ಲು. ನೀರು ಸುಣ್ಣದು ನಾನೇ ಫಸ್ಟ್ $350. ನೀವು
ಎಷ್ಟು ಹಾಕಿದ್ರೆ ಅಷ್ಟವರೆಗೂ ಹೋಗುತ್ತೆ ಇದು? ಇಲ್ಲ ಅದಕ್ಕೆ ಒಳಗಡೆ ಹೋಗುತ್ತೆ. ಇಲ್ಲ ಅಷ್ಟೇ. ನನಗೆ ಇಲ್ಲಿ ನೋಡಿ ಸರ್ ಇದೊಂದು ಸೋರ್ಸ್ ಇದೆ, ಇದೊಂದು ಈಗ ಗೊತ್ತಾಯ್ತಾ ನಿಮಗೆ? ಅಲ್ಲಿ ಚಿಕ್ಕದಿದೆ. ಚೆನ್ನಾಗಿದೆ. ಅದೆಷ್ಟು ಒಂದಿಷ್ಟು 150 ಒಂದಿದೆ. ಬಾಚಿನೋ ನೀನು ಬಾ. ಒಂದು 2 ನಿಮಿಷ ಇತ್ತು. ತಲೆ ಬಟ್ ಕಟ್ತೀನಿ ಬಾರೆ ಅದು ಬೇಡ ಅಂತ ಬಟ್ ಇದು ಸ್ಮಾಲ್ ಇದು, ಅದಕ್ಕಿಂತ ಸ್ಮಾಲ್ ಇದು. ಈ ಪಕ್ಕ ಕೆಳಗಡೆ ಸಿಕ್ಕಿರೋದೇ ಲೈಟ್ ಅದೇ ಇದೆಲ್ಲ ಜರಿ, ಇದೆಲ್ಲ ಏನು ಒಡಕಲ್ ಲೈನ್ಸ್ ಅಂತಂದರೆ ಸರ್ ಹಿಂಗೆ ಹಿಂಗೆ ಕರ್ಕೊಂಡು ಬರುತ್ತೆ ಹಿಂಗೆ. ಅದು ಬಂದರೆ ಬರುತ್ತೆ, ಇಲ್ಲಾಂದರೆ ಇಲ್ಲ ನಿಮಗದು. ಚಿನ್ನಗೋದು ನೀರು. ಬೈತ ಗಾಡಿ ಈ ಪಕ್ಕ ಬಾ ಕಾಣು ಇದು ಮೇನ್ ಇಲ್ಲೊಂದಿದೆ ಸೋರ್ಸ್ ಅಲ್ವಾ? ಕಾಣು ಅಂದರೆ ಮೇಲ್ಗಡೆ ಏನು ನಾವು ನೋಡಿದ್ವಲ್ಲ ಆ 4 ಸೋರ್ಸ್ಗಿಂತ ಮೇನ್ ಸೋರ್ಸ್. ಯಾಕೆ ಅಂತಂದರೆ ಇದು ಓಪನ್ ನೋಡಿ, ಗ್ಯಾಪ್ ಇಷ್ಟಾಗಲೇ ಓಪನ್ ಆಗಿದೆ ಅಂತ. ಬಿಳಿ ಕಬ್ಬಿದ್ದು ಕರಿ ಅದೇ ಬಂಡೆ ಹೊಡೆದಿದೆ. ಸರ್ 170 ಮೇನ್ ನಿಮಗೆ ನೋಡಿ ಇಷ್ಟಾಗಲೇ ಓಪನ್ ಆಗಿದೆ ನೋಡಿ ನಿಮಗೆ. ಅದಾದ್ಮೇಲೆ ನೋಡಿ ಇನ್ನೂ ಒಂದು 171 172 2 ಅಡಿಗೆ ಕೆಳಗಡೆ ಈ ಕಡೆ ಚಿಕ್ಕ ಚಿಕ್ಕದಾಗಿ ಇದೆಲ್ಲ ಇದೆಯಲ್ಲ ಅದೆಲ್ಲ ಬಿಡೋದಿಲ್ವಾ? ಸರ್ ಬೀಳುತ್ತೆ. ಅದೆಲ್ಲ ಬೀಳತ್ತೆ. ಅದು ಬೀಳುತ್ತೆ, ಪ್ರಾಬ್ಲಮ್ ಬಟ್ ಯಾವಾಗ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. 5 ವರ್ಷಕ್ಕಾಗ್ಬೋದು, 6 ತಿಂಗಳಿಗಾಗ್ಬೋದು. ಅದು ಕ್ರಷರ್ಗೆ ಇದು ಇದರಲ್ಲಿ ಮೋಟ್ರಾಗಿ ಬಂದಿದ್ದು. ಮೋಟ್ರಿಂದ ಕೆಳಗಡೆ ಇನ್ ಕೇಸ್ ಸಣ್ಣ ಕಲ್ಲು ಬಿತ್ತು ಅಂತಂದ್ರೆ ಮೋಟ್ರ್ ಹತ್ರ 2 ಇಂಚ್ ಗ್ಯಾಪ್ ಇರುತ್ತೆ, ಅದು ಕೆಳಗಡೆ ಹೊಂಟೋಗ್ಬಿಡುತ್ತೆ, ಏನು ತೊಂದರೆ ಇಲ್ಲ. ದಪ್ಪ ಕಲ್ಲು ಬಿತ್ತು ಅಂತ ಹೇಳಿದ್ರೆ ಮೋಟ್ರ್ ಹತ್ರ ಹೋಗಿ ಸಿಕ್ಬಿಡುತ್ತೆ ಅಷ್ಟೇ. ಅವಾಗ ತಿರ್ಗಾ ಎತ್ಬೇಕು. ಅವಾಗ ಜಾಮ್ ಆಗುತ್ತೆ ಮೋಟ್ರು. ಹಾಂ, ಜಾಮ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ನೀರು ಬರ್ತಾ ಇಲ್ಲ ಅಂತ. ಅವಾಗ ಬಂದು ಹಿಂಗೆ ಚೆಕ್ ಮಾಡಿದಾಗ ಕಲ್ಲು ಬಿದ್ದಿದೆ ಗೊತ್ತಾಗುತ್ತೆ. ಅವಾಗ ಏನು ಅವಾಗ ಬಂದು ಎತ್ತುತ್ತೀವಿ ನೋಡಿ. ಇದೆಲ್ಲ ಜರಿಗಳು ಸರ್. ಹಂಗೆ ಆಗುತ್ತೆ. ಇದೆಲ್ಲ ಏನಪ್ಪ ಅಂದರೆ ಜರಿ ಹಿಂಗೆ ಹರ್ಕೊಂಡು ಬರುತ್ತೆ, ಗೋಡೆಯಿಂದ ಹಿಂಗೆ ಹರ್ಕೊಂಡು ಬರೋಂಥದ್ದು ಇದೆಲ್ಲ. ಇದು ನೋಡಿ, ಇದು ಅಷ್ಟೇ ಹೆಚ್ಚಿನ ಮಾಡಿ ಮುಟ್ಬಾರ್ದು. ಈ ಕಡೆ ಬಂದು ಲ್ಯಾಪ್ಟಾಪ್ ಸರ್. ನನ್ನ ಹತ್ರ ಒಂದು ಈಗ ಬೆಳಗ್ಗೆಯಿಂದ ಒಂದು 10 ವೀಡಿಯೋ ಮಾಡಿದ್ದೀನಿ, 1000 ಅಡಿದು ಮಾಡಿದ್ದೀನಿ, 2 ಸೋರ್ಸ್ ಮೇಲಿಲ್ಲ. ಒಳ್ಳೆ ಕಡೆ ಮಾಡ್ತಾರೆ. ಎಲ್ಲಿನ ಬಂದಿರ್ತೀನಿ, ತಲೆ ಮಿತ್ರ ಚಿಕ್ಕಿತ್ತು ಬರ್ತೀನಿ, ಪೌಡರ್ ಕ್ರೀಮ್ ಹತ್ರ ಅದೆಲ್ಲ ಅಂದರೆ ನಾವು ನೀರು ಖಾಲಿ ಮಾಡಿದ್ಮೇಲೆ ಗೊತ್ತಾಗೋದು. ಹೌದು, ಅಂದರೆ ಈ ನೀರು ಖಾಲಿ ಆದಮೇಲೆ ಹಾಂ, ಕರೆಕ್ಟಾಗಿ ಎಲ್ಲೆಲ್ಲಿ ನೀರು ಎಷ್ಟು ಇದಾಗುತ್ತೆ ಪ್ರೆಷರಲ್ಲಿ. ಫಸ್ಟ್ ನೀರು ಹೋಗಲೇಬೇಕು. ಫಸ್ಟ್ ನೀರು ಎತ್ತದ್ಮೇಲೆ ಇದು ಅಷ್ಟೇ. ಇದೆಲ್ಲ ಜರಿಗಳು. ಅದೆಲ್ಲ ಬರ್ತಾ ಇರೋದು ನೀರು ತಾನೇ ಅದು? ಬರುತ್ತೆ ಬರುತ್ತೆ. ಹೊರಗಡೆ ಹೋಗುವಾಗ ಕ್ಲಿಯರ್ ಆಗಿದೆ. ಮೇಲ್ಗಡೆ ಅದು ಸಿಡಿಮೆಂಟ್ಸ್ ನಿಮಗೆ ಕಾಣಿಸ್ತಾ ಇದೆ, ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ ಎಲ್ಲ. ಇಲ್ಲ ಬ್ಲ್ಯಾಕ್ ಚೇಂಜ್ ಆಗುತ್ತೆ, ವೈಟು ಮತ್ತು ಬ್ಲ್ಯಾಕ್. ಇದು ಬರೀ ಲೈನ್ಸ್ ಅಷ್ಟೇ. ಇದು ಓಪನ್ ಆಗಿ ಸ್ನಾನ ಮಾಡಾಗ ಬಟ್ಟೆಗೆ ಚೆನ್ನಾಗದ 2 ಮಿನಿಟ್ಸ್ ಮಾಡ್ತೀನಿ. 6 ಗಂಟೆ
ಅಂದರೆ ಅವಾಗೇನು ಬಂಡೆ ಸಿಕ್ಕಿದೆ ಅಂತನಾ ಏನು? ಅಂದರೆ ಪ್ರೆಷರ್ ಹಂಗೆ ಹೊಡಿತಾ ಇರುತ್ತೆ ನೀರು, ಅದಕ್ಕೆ ಮೇಲೆ ಹಾಕೋಕ್ಕಾಗಲ್ಲ ಅಂತ. ನಿಧಾನಿಗೆ ಇಳಿತಾ ಇರಲಿ. 1 to ಡಬಲ್ ಖರ್ಚಾಗುತ್ತೆ ಅವ್ರಿಗೆ. ಟೈಮು ಅಷ್ಟೇ 1 to ಡಬಲ್ ಆಗುತ್ತೆ. 20 ನಿಮಿಷ ಒಂದು ರಾಡ್ ಹೋಗಿದೆ. ಹಂಗಾಗ್ಬಿಟ್ಟು ಇಲ್ಲ ಹಾಕೋಕ್ಕಾಗಲ್ಲ, ನೀರು ಸ್ಟ್ಯಾಂಡ್ ಗಾಡಿ ಸಾಕಾಗುತ್ತೆ. ಅಲ್ಲ, ಸ್ಟ್ಯಾಂಡ್ ಗಾಡಿ ಡೈರೆಕ್ಟ್ ಅಂದರೆ ಹೊಡ್ಕೊಂಡು ವಿಸಿಲ್ ಕೊಡ್ತಾರೆ. ನೀವು ಈ ಫಸ್ಟ್ ನೀರನ್ನ ಎತ್ಬಿಟ್ಟು ಸರ್, ಸೆಕೆಂಡ್ ಟೈಮ್ ಅಥವಾ ಥರ್ಡ್ ಟೈಮ್ ಆನ್ ಮಾಡ್ತೀರಲ್ಲ, ಅದನ್ನ ಟೈಮಿಂಗ್ಸ್ ನೋಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ನೀರು ಖಾಲಿನೇ ಆಗಲ್ಲ ಅಂತಂದರೆ ನಿಮಗೆ ಬರ್ತಾನೇ ಇರುತ್ತೆ, ನಿಮಗೆ ಪ್ರೆಷರ್ ಕಮ್ಮಿನೇ ಆಗೋದಿಲ್ಲ. ಪ್ರೆಷರ್ ಕಮ್ಮಿ ಆಯಿತು ಅಂದರೆ ಆಫ್ ಮಾಡಿ ಅಷ್ಟೇ. ಒಂದು ಸಲ ಪ್ರೆಷರ್ ಕಮ್ಮಿ ಆಗಿ ಆಫ್ ಮಾಡಿದ್ಮೇಲೆ 3 ಅವರ್ ಆನ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಬಾಟಮ್ ಏನಕ್ಕೆ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಆಯಿತು ಅಂದರೆ ಅದು ಫಿಲ್ಟ್ರ್ ಆಗಿ ಎಲ್ಲ ಬಾಟಮ್ ಸೇರ್ಕೊಂಡಿರುತ್ತೆ. ಈಗ ಮೇಲ್ಗಡೆಯಿಂದ ನೀರು ತಿಳಿಯಾಗಿ ಎಲ್ಲ ಬಾಟಮಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ಶೇಡಾಗಿ ಕಾಣಿಸ್ತದೆ ಅಷ್ಟೇ ನೀರು. ಹಲೋ, ಹಾಂ ಹೇಳಕ್ಕ. ಇಲ್ಲ ಅಕ್ಕ, ಕೆಲಸ. ವೈಟೇ ಇರುತ್ತೆ ಸರ್, ನೀರು ನಿಮ್ಗೆ ಹಂಗಿದೆ ಅಷ್ಟೇ. ಈಗ ನೆನ್ನೆ ಹಾಕಿರ್ತೀರಲ್ವ ಸರ್, ಅದೆಲ್ಲ ಆಯಿಲು ಮತ್ತು ಮಿಕ್ಸ್ ಆಗಿರುತ್ತೆ, ಈ ಕಲ್ಲೆಲ್ಲ ನೀರೆಲ್ಲ ಮಿಕ್ಸ್ ಆಗಿರುತ್ತೆ. ಅದೇನಾಗಿರುತ್ತೆ, ಫಿಲ್ಟ್ರ್ ಆಗಿ ಬಾಟಮ್ ಸೇರ್ಕೊಂಡಿರುತ್ತೆ. ಡಸ್ಟ್ ಅದು ಹಂಗೆ ಇರುತ್ತೆ ಅದು. ಯಾಕಂದರೆ ನಾವು 30 to 40 ಫೀಟು ಗ್ಯಾಪ್ ಬಿಟ್ಟಿರ್ತೀವಿ ಬಾಟಮಲ್ಲಿ. ಅದನ್ನು ಭೂಮಿ ಟಚ್ ಆಗಿ ಬಿಡೋದಿಲ್ಲ ಮೋಟ್ರನ್ನ. ಸೊ ಹಂಗಾಗ್ಬಿಟ್ಟು ಈ ನೀರು ಹಂಗೆ ಇರುತ್ತೆ. ನೀವು ಮೋಟ್ರ್ವರೆಗೂ ಎಲ್ಲಿವರೆಗೂ ಹಾಕ್ತೀರ ಅಲ್ಲಿವರೆಗೂ ಕ್ಲಿಯರ್ ಆಗಿರುತ್ತೆ ನೀರು. ಎಂಡಾಯಿತು, ತೋರಿಸ್ತೀನಿ ನೋಡಿ ಹೆಂಗೆ ಎಂಡಾಯಿತು ಅಂತ. ಇದೇ ಲಾಸ್ಟ್ ಹಾಕಿರೋದು 350. ನೋಡಿ, ಇಲ್ಲಿವರೆಗೂ ನೀರಿದೆ. ಇದು ಭೂಮಿ, ಕ್ಯಾಮ್ರಾ ಬ್ಲಾಕ್ ಆಯಿತು. ಸೊ ನೆಲ ಸಿಕ್ತು ಅಂತ. ಎಷ್ಟು 373. ಅಬ್ಬಿಟ್ಟು ಅದೆಲ್ಲ ಲೆಕ್ಕ. ಇದು 374 ಇದೆ. 374 ಡಸ್ಟ್ ಅದು ಕೂಡ ಕುತ್ಕೊಳ್ಳುತ್ತೆ ಬಾಟಮ್. ಅದು ಬಿಟ್ಟು ಎತ್ತಬೇಕಾದ್ರೇ ಹಾಂ, ಒಂದು 5 ರಿಂದ 10 ಅಡಿವರೆಗೂ ಮುಚ್ಚೋಗುತ್ತೆ ಸರ್. ಮುಚ್ಚೋಗುತ್ತೆ. ಕೆಲವೊಂದು ಮುಚ್ಚೋಗಲ್ಲ, ಕೆಲವೊಂದು ಬೋರ್ 20 ಅಡಿ ಕೂಡ ಮುಚ್ಚೋಗುತ್ತೆ. ಸೊ ಹಾಗಾಗಿ ಆ್ಯಕ್ಚುಲಿ ಡೆಪ್ತ್ ಗೊತ್ತಾಗೋಕ್ಕೆ ಈಗ ಚೆಕ್ ಮಾಡಿಸ್ತಾರೆ. ಬರೀ 30 ಸರ್, 300 ಅಡಿ ಅರ್ಧಕ್ಕರ್ಧನೂ ಮುಚ್ಚೋಗಿ ಇದಾವೆ.